ಮಾತುಗಳನ್ನು ಆಡಿ ಆಡಿನೇ ನನ್ನ ಚಿರುನ ಬುಟ್ಟಿಗೆ ಹಾಕ್ಕೊಂಡಿರೋದು ಅನ್ಸುತ್ತೆ. ಡ್ಯಾಡಿ ಇವಳನ್ನ ಮಗಳು ಅಂದಮೇಲೆ ಇನ್ನೇನು ಹೇಳಬೇಕು? ಅಮೂಲ್ಯ, ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ನೀನು ಇಲ್ಲಿಗೆ ಬಂದಿದ್ದು ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನಾನೇ ನಿನ್ನನ್ನು ಕರೆಯೋಣ ಅಂತ ಅಂದ್ಕೊಂಡೆ, ಆದರೆ ನೀನು ಬರ್ಚೋ ಇಲ್ವೋ ಅಂತ ಕರೀಲಿಲ್ಲ. ಸಾರಿ. ಅಯ್ಯೋ ಅಮೂಲ್ಯ, ಇದಕ್ಕೆಲ್ಲ ಯಾಕೆ ಸಾರಿ ಕೇಳ್ತೀಯಾ? ನೀನು ಕರಿದೇ ಹೋದ್ರು ಅಂಕಲ್ ಕರೆದಿದ್ದಾರಲ್ಲ, ಅಷ್ಟೇ ಸಾಕು ಬಿಡು. ಭೂಮಿ, ನೀನು ಮಕ್ಕಳ ಜೊತೆ ಆಟ ಆಡ್ಕೊ ಹೋಗು. ನಾನು ಇವ್ರ ಜೊತೆ ಸ್ವಲ್ಪ ಮಾತಾಡಬೇಕು. ನಮ್ಮಮ್ಮಿ ಬಾ ರೂಮಿಗೆ. ಇಲ್ಲಿ ಮಾತಾಡೋಕ್ಕೆ ಪ್ರೈವಸಿ ಇರೋದಿಲ್ಲ. ಅಯ್ಯೋ ಅಮೂಲ್ಯ, ಈಗ ಮಾತಾಡೋ ತಾನೇ ಏನಿದೆ? ನಾನು ಬಂದಿರೋದು ಭೂಮಿ ಬರ್ಡೇ ಸೆಲೆಬ್ರೇಷನ್ಸ್ಗೆ. ಸೊ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವಳಿಗೂ ಖುಷಿ ಆಗುತ್ತಲ್ವಾ? ನಾವಿಬ್ರು ಮಾತಾಡೋದು ಇದ್ದೇ ಇರುತ್ತೆ. ಗೆಸ್ಟ್ಗಳು ಬರೋವರೆಗೂ ಕೇಕ್ ಕಟ್ ಮಾಡಲ್ಲ. ಸೊ ಅವ್ರು ಬರೋಕ್ಕೆ ಇನ್ನೂ ಬೆಜ್ಜಾನ್ ಟೈಮ್ ಇದೆ. ಬಾ, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಯಾಕಿನೂ ಆರತಿ ಬರಲಿಲ್ಲ? ಅವಳಿಗೆ ಸರಿಯಾಗಿ ಅಡ್ರೆಸ್ ಗೊತ್ತಾಯ್ತೋ ಇಲ್ವೋ? ಒಂದೇ ಸಾರಿ ಅವಳು ಇಲ್ಲಿಗೆ ಬಂದಿದ್ದು. ಫೋನ್ ಮಾಡಿ ನೋಡ್ಲ? ಬೇಡ, ಪದೇ ಪದೇ ಫೋನ್ ಮಾಡಿದ್ರೆ ಬೇಜಾರು ಮಾಡ್ಕೊಂಡ್ರೆ ಕಷ್ಟ. ಅಥವಾ ಬಂದು ಇಲ್ಲೇ ಎಲ್ಲಾದರೂ ಇರಬಹುದಾ? ಯಾವುದಕ್ಕೂ ಒಂದು ಸಾರಿ ಹೊರಗೋಗಿ ನೋಡ್ಲ? ನಾನೆಂತ ಹುಚ್ಚ ನೋಡು. ಅವಳು ಬಂದರೆ ಒಳಗೆ ಬರದೇ ಇರ್ತಾಳ. ಆದರೂ ಇಷ್ಟೊತ್ತಾದರೂ ಬಂದಿಲ್ಲ ಅಂದರೆ ಬರ್ತಾಳೋ ಇಲ್ವೋ ಅನ್ನೋ ಅನುಮಾನ ಬರ್ತಿದೆ. ಡ್ಯಾಡ್, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಅಲ್ಲ, ಮಾಯ ಜೊತೆ ಏನಾದರೂ ಮತ್ತೆ ಮಾತುಕತೆ ಆಯ್ತಾ? ಇಲ್ಲ, ನನಗೆ ಆ ಥರ ಏನೂ ಆಗಿಲ್ಲ. ಆಗಲೇ ಜಗಳ ಆದಾಗಿಂದ ಅವಳು ನನ್ನ ಕಣ್ಣಿಗೆ ಬೇಕಿಲ್ಲ. ನೋಡು, ನಮ್ಮಲ್ಲಿ ಏನೇ ಸಮಸ್ಯೆ ಇದ್ದರೂ ಬಂದವ್ರ ಮುಂದೆ ಅದನ್ನು ತೋರಿಸ್ಕೋಬಾರ್ದು. ಇವತ್ತು ಅವಳ ಮಗಳ ಬರ್ಡೇ. ರೂಮಿಂದ ಸ್ವಲ್ಪ ಹೊರಗಡೆ ಬಂದವ್ರನ್ನ ವಿಚಾರಿಸೋದಕ್ಕೆ ಹೇಳು. ಸರಿ ಡ್ಯಾಡ್, ಹೇಳ್ತೀನಿ. ಆದರೆ ನೀವ್ಯಾಕೋ ತುಂಬ ಟೆನ್ಷನ್ ಆಗಿದ್ದೀರಾ. ಅಲ್ಲ, ಯಾರಿಗೋಸ್ಕರನೂ ಕಾಯ್ತಾ ಇದ್ದೀರಾ ಅನ್ನಿಸ್ತಾ ಇದೆ. ಏನಾಯ್ತು ಹೇಳಿ ಡ್ಯಾಡ್. ಅದು ನನಗೆ ತುಂಬ ಬೇಕಾದವರೊಬ್ಬರು ಬರಬೇಕಾಗಿತ್ತು. ಇಷ್ಟೊತ್ತಾದರೂ ಬಂದಿಲ್ಲ. ಬರ್ತಾರೋ ಇಲ್ವೋ ಅಂತ ಟೆನ್ಷನ್ ಆಗ್ತಿದೆ ಅಷ್ಟೇ. ಅಲ್ಲ ಡ್ಯಾಡ್, ಇನ್ನೂ ಕೇಕ್ ಕಟ್ ಮಾಡೋದಕ್ಕೆ ತುಂಬ ಟೈಮ್ ಇದೆ. ಅಷ್ಟಲ್ಲಿ ಬರ್ತಾರೆ ಬಿಡಿ. ಆದರೂ ನನಗೆ ಯಾಕೋ ಅನುಮಾನ ಕಣ. ಅವರು ಇಂಥ ಫಂಕ್ಷನ್ಗಳಿಗೆಲ್ಲ ಬರೋದಿಲ್ಲ. ನಾನು ಬಲವಂತ ಮಾಡಿ ಕರೆದಿದ್ದೀನಿ. ಬರ್ತಾರೋ ಇಲ್ವೋ ಅಂತ. ಡ್ಯಾಡ್, ತುಂಬ ಬೇಕಾದವ್ರು ಅಂದರೆ ಯಾರು ಡ್ಯಾಡ್? ನಿಮ್ಮ ಕ್ಲಾಸ್ಮೇಟಾ? ಇಲ್ಲಪ್ಪ, ಸೋಲ್ಮೇಟ್. ಅಂದರೆ ನಮ್ಮ ಊರಿನವರು. ಬಹಳ ವರ್ಷಗಳಾದಮೇಲೆ ಸಿಕ್ಕಿದ್ರು. ಬರೋದಕ್ಕೆ ಹೇಳಿದೆ, ಇನ್ನೂ ಬಂದಿಲ್ಲ. ನೀನು ಹೇಳಿದಾಗ ಇನ್ನೂ ಟೈಮ್ ಇದೆಯಲ್ಲ, ಆಮೇಲೆ ಬರ್ತಾರೆ. ನೀನು ಹೋಗಿ ಎಲ್ಲ ಅರೇಂಜ್ ಆಗಿದೆಯಾ ನೋಡು. ಹಾಗೆ ಭೂಮಿ ಕಡೆ ಗಮನ ಕೊಡು. ನಿದ್ದು ಬಂತು ಅಂತ ಹೋಗಿ ಮಲಗ್ಬಿಡ್ತಾಳೆ ಅವಳು. ಅಯ್ಯೋ ಡ್ಯಾಡ್, ಅವಳೆಲ್ಲಿ ಮಲಗ್ತಾಳೆ? ನಾವು ಮಲ್ಕೊಂಡ್ರು ಅವಳಂತೂ ಮಲಗೋದಿಲ್ಲ. ಮಕ್ಕಳ ಜೊತೆ ಆಟ ಆಡ್ಕೊಂಡಿರ್ತಾಳೆ. ಸರಿ, ನಾನು ಒಳಗಡೆ ಹೋಗಿರ್ತೀನಿ, ನೀವು ಬನ್ನಿ. ಸರಿನಾ? ಸರಿ. ಹಾಗೆ ನೋಡ್ತಿದ್ದೀರಾ? ಯಾವತ್ತು ನೋಡ್ತಿರೋರು ಹಾಗೆ. ಅದು ನಿನ್ನನ್ನು ನಮ್ಮನೇಲಿ ನೋಡ್ತಿದ್ದೀನಲ್ಲ, ಅದಕ್ಕೆ. ಅದು ಅಲ್ಲದೆ ನೀನು ಬರ್ತೀಯೋ ಇಲ್ವೋ ಅಂತ ನನಗೆ ತುಂಬ ಟೆನ್ಷನ್ ಆಗಿತ್ತು. ನಾನು ಬರದೇ ಇದ್ರು ನಿಮ್ಮ ಮೊಮ್ಮಗಳ ಬರ್ತ್ಡೇ ನಡೆಯುತ್ತಲ್ವಾ? ನಾನೇನು ಮುಖ್ಯನಾ? ಯಾಕೆ ಯಾಕೆ ಹೇಳಿದ್ದು ನೀನು ಮುಖ್ಯ ಅಲ್ಲ ಅಂತ? ನನ್ನ ಪಾಲಿಗೆ ನೀನು ಮುಖ್ಯ.
ನೀನು ಬಂದಿರೋದಕ್ಕೆ ನನಗೆ ಎಷ್ಟು ಸಂತೋಷ ಆಗ್ತಿದೆ ಅಂದರೆ ಅದನ್ನು ಮಾತಲ್ಲಿ ಹೇಳೋಕ್ಕಾಗ್ತಿಲ್ಲ. ಸಾಕು ಸಾಕು, ಜಾಸ್ತಿ ಹೊಗಳ್ಬೇಡಿ. ಅದು ಸರಿ, ಮೊಮ್ಮಗಳ ಬರ್ಡೇ ಇಟ್ಕೊಂಡು ನೀವು ಹೊರಗಡೆ ಏನು ಮಾಡ್ತಿದ್ದೀರಾ? ಅವಳ ಜೊತೆ ಇರಬೇಕು ತಾನೆ? ಅಯ್ಯೋ, ಇಷ್ಟೊತ್ತು ಅವಳ ಜೊತೆನೇ ಇದ್ದೆ. ಇನ್ನು ನೀನು ಬಂದಿಲ್ವಲ್ಲ, ಅದಕ್ಕೆ ನೋಡೋಣ ಅಂತ ಹೊರಗಡೆ ಬಂದೆ. ಸದ್ಯ ನೀನು ಬಂದಿಲ್ಲ. ಹಾಗೆಯೇ ಇವತ್ತಿಲ್ಲಿ ನಿನಗೊಂದು ಸರ್ಪ್ರೈಸ್ ಇದೆ. ಏನು? ನನಗೆ ಸರ್ಪ್ರೈಸಾ? ತಮಾಷೆ ಮಾಡ್ತಿದ್ದೀರಾ? ಇಲ್ಲ ಆರ್ತಿ, ನಾನು ಯಾವಾಗಲೂ ಹೇಳ್ತಿದ್ನಲ್ಲ, ನನ್ನ ಅದೃಷ್ಟ ದೇವತೆ ನವಮಿ ಅಂತ. ಅವಳು ಈ ಫಂಕ್ಷನಿಗೆ ಬಂದಿದ್ದಾಳೆ. ಬಾ, ಅವಳನ್ನು ಮೀಟ್ ಮಾಡಿಸ್ತೀನಿ. ಇಲ್ಲ, ಬೇಡ. ಯಾವತ್ತಾದರೂ ಫ್ರೀ ಇದ್ದಾಗ ಮೀಟ್ ಮಾಡಿಸಿದ್ರೆ ಆಯಿತು. ಇಲ್ಲ, ನೀನು ಇವತ್ತು ಅವಳನ್ನು ಮೀಟ್ ಮಾಡಲೇಬೇಕು. ಅಯ್ಯೋ, ನೀನು ಬಂದಿರೋ ಖುಷಿಯಲ್ಲಿ ನಾನು ಕೇಳೋದನ್ನೇ ಮರ್ತ್ಬಿಟ್ಟೆ. ಎಲ್ಲಿ ನಿನ್ನ ಗಂಡ ಮಗಳು ಬಂದೇ ಇಲ್ಲ? ಅದು ಅವ್ರಿಗೆ ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋದರು. ಮಗಳು ಓದ್ಕೋಬೇಕು ಅಂತ ಬಂದಿಲ್ಲ. ಆರ್ತಿ, ನೀನು ಸುಳ್ಳು ಹೇಳ್ತೀಯ ಅಂತ ನನಗೆ ಗೊತ್ತು. ನೀನೇ ಅವರನ್ನು ಬಿಟ್ಟು ಬಂದಿದ್ದೀಯ ಅನ್ನೋದು ನನಗೆ ಗೊತ್ತು. ಏನು ಹೇಳ್ತಿದ್ದೀರಾ ನೀವು? ಸುಮ್ಮನೆ ತಮಾಷೆ ಮಾಡಿದೆ. ಪರವಾಗಿಲ್ಲ ಬಿಡು, ಈಗ ಬರದೆ ಹೋದ್ರೇನಂತೆ. ಇನ್ನೊಂದು ಸಾರಿ ಅವರನ್ನು ಕರ್ಕೊಂಡು ಬಂದ್ರಾಯ್ತು. ಬಾ, ನವಮಿನ ಮೀಟ್ ಮಾಡಿಸ್ತೀನಿ. ಬಾ ಅನ್ನಲ್ಲ, ಯಾಕಲ್ಲೇ ನಿಂತ್ಕೊಂಡ್ಬಿಟ್ಟೆ? ಒಳಗೆ ಬಾರದೆ. ಅಯ್ಯೋ ದೇವ್ರೆ, ಯಾವುದಾಗಬಾರ್ದು ಅಂದ್ಕೊಂಡಿದ್ನೋ ಅದೇ ಆಗ್ತಿದೆಯಲ್ಲ. ಈಗ ನವಮಿ ಏನಾದರೂ ನಾನು ನೋಡಿದ್ರೆ ಏನು ತಿಳ್ಕೊಳ್ಳಲ್ಲ. ಅವಳು ಕರೆದಾಗ ಬರದೇ ಇರೋಳು. ಈಗ ನಾನು ಒಬ್ಬಳೇ ಬಂದಿರೋದನ್ನು ನೋಡಿದ್ರೆ ನನ್ನ ಬಗ್ಗೆ ತಪ್ಪು ತಿಳ್ಕೊತಾಳೆ. ಶೋ ದೇವ್ರೆ, ಹೇಗಾದರೂ ಮಾಡಿ ಇದರಿಂದ ನನ್ನನ್ನು ಕಾಪಾಡಪ್ಪ. ಆರ್ತಿ, ಬಾ. ಹಾ, ಏನೇ ಹೇಳು ನವಮಿ, ನೀನು ತುಂಬ ಲಕ್ಕಿ ಕಣೆ. ಸುಮ್ಮನೆ ನನ್ನ ಹೊಗಳ್ಬೇಡ್ವೆ. ಈಗ ನಾನು ಯಾವ ವಿಷಯದಲ್ಲಿ ಲಕ್ಕಿ ಅಂತ ಹೇಳು? ಇನ್ಯಾವ ವಿಷಯದಲ್ಲಿ? ಚಿರು ವಿಷಯದಲ್ಲಿ. ನಾನು ಅವನ್ನ ಪಡ್ಕೊಳ್ಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ ಗೊತ್ತಾ? ಅವನಿಗೋಸ್ಕರ ಸಾಯೋಕ್ಕೆ ಕೂಡ ಹೋಗಿದ್ದೆ. ಆದರೆ ಅವ್ನು ನನಗೆ ಮಾತ್ರ ಸಿಗಲೇ ಇಲ್ಲ. ಅವ್ನು ನಿನ್ನ ಪ್ರೀತಿಗೆ ಶರಣಾಗಿದ್ದಾನೆ. ನೀನು ಅದೇನು ಮೋಡಿ ಮಾಡಿದ್ಯಾ ಅವನಿಗೆ? ಮೋಡಿನ ಅಲ್ಲ ಅಮೂಲ್ಯ, ಮೋಡಿ ಮಾಡೋದಕ್ಕೆ ನಾನೇನು ಮೋಡಿಗಾರನ ಹೇಳು? ನಾನು ಚಿರುಗೆ ಯಾವ ಮೋಡಿನೂ ಮಾಡಿಲ್ಲ, ಏನೂ ಮಾಡಿಲ್ಲ. ನೋಡು, ಋಣಾನ್ ಬಂದ ಅನ್ನೋದು ಒಂದಿರುತ್ತಲ್ವ, ಅದರಿಂದಾನೆ ನಾವಿಬ್ರು ಇಷ್ಟು ಪ್ರೀತಿ ಮಾಡೋಕ್ಕಾಗ್ತಿರೋದು ಅಷ್ಟೇ. ನಾನು ಇದನ್ನೆಲ್ಲ ನಂಬಲ್ಲ. ನನ್ನಲ್ಲಿ ಇಷ್ಟ ಆಗದಿರೋದು ನಿನ್ನಲ್ಲಿ ಏನು ಇಷ್ಟಪಟ್ಟ ಅಂತ ನಾನು ತಿಳ್ಕೊಳ್ಳೋಕ್ಕೆ ಹೀಗೆಲ್ಲ ಕೇಳ್ತಾ ಇದ್ದೀನಿ. ಬೇಜಾರು ಮಾಡ್ಕೋಬೇಡ. ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ ಅಮೂಲ್ಯ? ನಿನ್ನ ಈ ಮಾತುಗಳಲ್ಲೇ ನನಗೆ ಅರ್ಥ ಆಗ್ತಿದೆ ನೀನು ಅವನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೆ ಅಂತ. ಆದರೂ ನೀನೇ ಅವನ ಹತ್ರ ಹೋಗಿ ಕೇಳು, ಅವ್ನು ಯಾಕೆ ನಿನ್ನ ಪ್ರೀತಿ ಮಾಡಲಿಲ್ಲ ಅಂತ. ಅವ್ನು ಹೇಳೋದಿಲ್ಲ ಅಂತ ತಾನೇ ನಾನು ನಿನ್ನ ಕೇಳ್ತಿರೋದು. ಸರಿ ಬಿಡು, ನೀವಿಬ್ಬರು ಮೊದಲು ಎಲ್ಲಿ ಭೇಟಿ ಮಾಡಿದ್ದು, ಮೊದಲು ಯಾರು ಪ್ರಪೋಸ್ ಮಾಡಿದ್ದು ಅದನ್ನು ಹೇಳು. ಏನೇ ಅಮೂಲ್ಯ, ನೀನು ಒಳ್ಳೆ ಪ್ರೆಸ್ ರಿಪೋರ್ಟರ್ ಥರ ಕ್ವೆಶನ್ ಮಾಡ್ತಿದ್ಯಾ? ನೋಡು, ಈ ಸಿಚುವೇಶನಲ್ಲಿ ಇವಾಗ ಇದೆಲ್ಲ ಬೇಕಾ? ಬಾ, ಭೂಮಿ ಪಾಪ ಒಬ್ಬಳೇ ಇದ್ದಾಳೆ, ಹೋಗಿ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ. ಅವಳ ಜೊತೆ ನಾನೇ ಇರ್ತೀನಿ ತಾನೆ. ಇವತ್ತು ನೀನು ನನಗೆ ಸ್ಪೆಷಲ್ ಗೆಸ್ಟು. ನಿನ್ನ ಜೊತೆ ಮಾತಾಡಿದೆ, ಅವಳ ಜೊತೆ ಮಾತಾಡ್ಕೊಂಡಿರೋಕ್ಕಾಗತ್ತಾ? ಈಗ ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡ್ತೀಯೋ ಇಲ್ವೋ? ಅಮೂಲ್ಯ, ಹೋಗೆ, ನಂಗೆ ಈ ಥರ ಪ್ರಶ್ನೆ ಎಲ್ಲ ಕೇಳಿದ್ರೆ ನಾಚಿಕೆ ಆಗುತ್ತೆ. ಒಂದು ಕೆಲಸ ಮಾಡು, ಬೇರೆ ಏನಾದರೂ ಕೇಳು, ಇಬ್ಬರು ಮಾತಾಡೋಣ. ಆಗೋಗಿರೋದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಹೇಳು? ಇಬ್ರು ಹುಡುಗಿರು ಸೇರಿದ್ರೆ ಇನ್ನೇನು ಮಾತಾಡ್ತಾರೆ? ಅವ್ರ ಬಾಯ್ ಫ್ರೆಂಡ್ ಬಗ್ಗೆ ತಾನೆ. ನಿಜ ಹೇಳಬೇಕು ಅಂದರೆ ಹುಡುಗರಿಗಿಂತ ಹುಡುಗಿರೇ ಜಾಸ್ತಿ ಪೋಲಿಗಳು. ಏನೇ ನೀನು ಹೀಗೆಲ್ಲ ಮಾತಾಡ್ತಿದ್ಯಾ? ನಿಮ್ಮಪ್ಪ ನೋಡಿದ್ರೆ ನನ್ನ ಮಗಳು ಒಳ್ಳೆ ಸಂಸ್ಕೃತಿ ಕಲ್ತಿದ್ದಾಳೆ ಅಂತ ಹೇಳ್ತಿದ್ರು. ನೀನು ನೋಡಿದ್ರೆ ಬೇರೆ ಸಂಸ್ಕೃತಿ ಬಗ್ಗೆನೇ ಮಾತಾಡ್ತಿದ್ಯಾ? ಇದು ಒಂದು ನಮ್ಮ ಸಂಸ್ಕೃತಿಯ ಭಾಗ ಅನ್ಕೋ. ನನ್ನ ಜೀವನಕ್ಕೆ ಬರೋರ ಬಗ್ಗೆ ನಾನು ಮಾತಾಡಿದ್ರೆ ಏನು ತಪ್ಪಾಗತ್ತೆ? ಅದೆಲ್ಲ ಬಿಟ್ಬಿಡು. ನಿಮ್ಮಿಬ್ಬರಲ್ಲಿ ಯಾರು ಮೊದಲು ಪ್ರಪೋಸ್ ಮಾಡಿದ್ದು? ಇನ್ಯಾರು? ಅವನೇ. ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂದರೆ ಅವ್ನು ನೋಡಿದ ಫಸ್ಟ್ ನೋಟದಲ್ಲೇ ನಾನು ಕ್ಲೀನ್ ಬೋಲ್ಡ್ ಆಗಿಬಿಟ್ಟೆ. ಆದರೂ ನಾನು ಈ ವಿಷಯನ ಅವನ ಹತ್ರ ಹೇಳಿರಲಿಲ್ಲ. ಅವನಾಗ ಅವ್ನ ಪ್ರೀತಿ ಹೇಳ್ಕೊಂಡ್ರು ನಾನು ಒಪ್ಕೊಂಡಿರಲಿಲ್ಲ.
ಅವನ್ನ 1 ವಾರ ಚೆನ್ನಾಗಿ ಸತಾಯಿಸಿ ಆಮೇಲೆ ಅವ್ನ ಪ್ರೀತಿನ ಒಪ್ಕೊಂಡೆ. ಅದಾದಮೇಲೆ ನೋಡು ನನ್ನ ಹೈಯರ್ ಸ್ಟಡೀಸ್ಗೆ ಅಬ್ರಾಡ್ಗೆ ಹೋಗಿತ್ತು. ನನ್ನ ವಿಷಯದಲ್ಲೂ ಅವ್ನು ಹಾಗೆ ಮಾಡಿದ್ದು. ನಿಂಗೊಂದು ವಿಷಯ ಗೊತ್ತಾ, ನಾನು ಕಾಲೇಜಿಗೆ ಎಂಟ್ರಿ ಆಗಿದ್ದ ಮೊದಲೇ ದಿನನೇ ಅವ್ನು ನನಗೆ ಪ್ರಪೋಸ್ ಮಾಡ್ದ. ಅವ್ನು ಐ ಲವ್ ಯು ಅನ್ನೋ ಹೇಳೋ ರೀತಿ ನೋಡಿ ನಾನು ಬೋಲ್ಡ್ ಆಗೋದೆ. ಅದನ್ನೇ ನಿಜ ಅಂದ್ಕೊಂಡು ಹುಚ್ಚಿ ಥರ ಪ್ರೀತಿ ಮಾಡಿದೆ. ಆಮೇಲೆ ಗೊತ್ತಾಗಿದ್ದು ಅವ್ನು ನನ್ನ ರ್ಯಾಗಿಂಗ್ ಮಾಡೋಕ್ಕೆ ಹೀಗೆಲ್ಲ ಮಾಡಿದ್ದು ಅಂತ. ಈಗ ಅದನ್ನೆಲ್ಲ ನೆನಪಿಸ್ಕೊಂಡ್ರೆ ಎಷ್ಟು ಸಿಲ್ಲಿ ಅನಿಸುತ್ತೆ ಅಲ್ವಾ. ಕೆಲವು ಘಟನೆಗಳೇ ಆಗ ಮೂಲ್ಯ. ಹಳೇದಾಗ್ತಾ ಆಗ್ತಾ ಅದು ನಮಗೆ ಸಿಲ್ಲಿ ಅಂತ ಅನ್ಸಕ್ಕೆ ಶುರು ಆಗ್ಬಿಡುತ್ತೆ. ನೀನೇನು ಯೋಚನೆ ಮಾಡಬೇಡ, ಚಿರುಗಿಂತ ಒಳ್ಳೆ ಹುಡುಗ ಸಿಗ್ತಾನೆ, ಡೋಂಟ್ ವರಿ. ನನಗೆ ಯಾವ ಒಳ್ಳೆ ಹುಡುಗನೂ ಸಿಗೋದು ಬೇಡ, ನನಗೆ ಚಿರುನೇ ಬೇಕು. ಅವನಿಲ್ಲದೆ ನಾನು ಬದುಕೋದಿಲ್ಲ, ಅವನ್ನ ಕಟ್ಕೊಂಡ್ರೆ ನೀನು ಬದುಕೋದಿಲ್ಲ. ಸರಿ ಸರಿ, ಹನಿಮೂನ್ಗೆ ಎಲ್ಲಿ ಪ್ಲ್ಯಾನ್ ಮಾಡಿದ್ದೀರಾ? ಹೋಗ ಮೂಲ್ಯ, ನೀನು ಏನೇನೋ ಹೇಳ್ತೀಯ. ಓ, ಇನ್ನು ನಿಮ್ಮಿಬ್ಬರು ಮಾತುಕತೆನೇ ಮುಗ್ದಿಲ್ವಾ? ಆಮೇಲೆ ಮಾತಾಡೋರಂತೆ. ನೋಮಿ, ಒಂದು ನಿಮಿಷ ಬಾ ನೀನು. ಅಯ್ಯೋ ಬಾ ನೋಮಿ. ಅದು ಏನು ಅಂತಂದ್ರೆ, ಅಂಕಲ್ ಅಂಕಲ್ ಏನು ಇಷ್ಟೊಂದು ಅರ್ಜೆಂಟಾಗಿ ಕರ್ಕೊಂಡು ಹೋಗ್ತಿದ್ದೀರಾ? ಎಲ್ಲಿಗೆ? ವಿಷಯ ಇದೆ. ನಾನು ಯಾವಾಗ ನಿನ್ನ ಹತ್ರ ಹೇಳ್ತಿದ್ನಲ್ಲ, ಒಬ್ಬರನ್ನ ಫಾಲೋ ಮಾಡಿ ಅವ್ರ ಅಡ್ರೆಸ್ನ ತಿಳ್ಕೊಬೇಕು ಅಂತ. ಅವರು ಇವತ್ತು ನಮ್ಮನೆ ಫಂಕ್ಷನಿಗೆ ಬರ್ತಿದ್ದಾರೆ. ನೀನು ಪರಿಚಯ ಮಾಡಿಸ್ತೀನಿ, ಮುಂದೆ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಬೇಗ ಬಾ. ಅಂಕಲ್ ಅಂಕಲ್, ನೀವು ಇಷ್ಟೊಂದು ಎನರ್ಜೆಟಿಕ್ ಆಗಿ ಅವ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಹಳೆ ಗರ್ಲ್ ಫ್ರೆಂಡೇ ಆಗಿರ್ತಾರೆ ಅವರು. ಹಾಗೇನಿಲ್ಲ, ಅದು ಅವ್ರ ಕುಟುಂಬದಲ್ಲಿ ಏನೋ ಸಮಸ್ಯೆ ಇದೆ. ನಾನು ಕೇಳಿದ್ರೆ ಹೇಳ್ತಾ ಇಲ್ಲ, ಅವ್ರ ಮನೆ ನನಗೆ ತೋರಿಸ್ತಾ ಇಲ್ಲ. ಅವ್ರ ಮನೆ ಗೊತ್ತಾದರೆ ಅಲ್ಲಿಗೆ ಹೋಗಿ ಆ ಸಮಸ್ಯೆ ಏನು ಅಂತ ತಿಳ್ಕೊಬೋದು ಅನ್ನೋ ಕುತೂಹಲ ಅಷ್ಟೇ. ನೀ ಬೇಗ ಬಾ. ಅಂಕಲ್ ಸರಿ, ಎಲ್ಲಿದ್ದಾರೆ ಅವರು? ನಾನು ಸುಮ್ಮನೆ ತಮಾಷೆ ಹೇಳಿದೆ ಅಷ್ಟೇ. ಇಲ್ಲ ಇದ್ದಾರೆ. ಎಲ್ಲಿ ಹೋದ್ರು? ನನ್ನಿಂದನೇ ಬಂದ್ರಲ್ಲ. ಅಂಕಲ್, ಈಗಲೇ ನಿಮ್ಮ ಕೈಗೆ ಸಿಗದೆ ಇರೋರು ಅವ್ರ ಮನೆ ಹೇಗೆ ಹುಡುಕ್ತೀರಾ ನೀವು? ಅಯ್ಯೋ ನೋಡು, ಅದಕ್ಕೆ ನಿನ್ನ ಸಹಾಯನ ಕೇಳ್ತಿರೋದು. ನೋಡು, ಇವತ್ತು ನಿನಗೆ ಅವರನ್ನ ಪರಿಚಯ ಮಾಡಿಸ್ತೀನಿ. ಮುಂದಿನ ಕೆಲಸ ನನ್ನಿಂದು. ಈಗ ಕೇಕ್ ಕಟ್ ಮಾಡೋ ಜಾತ್ರೆ ಬಾ, ನಾನು ಅವರು ಕರ್ಕೊಂಡ್ಬಂದ್ಬಿಡ್ತೀನಿ. ಓಕೆ ಓಕೆ. ಪಾಪ ಅಂಕಲ್ಲು, ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂದರೆ ತುದಿಗಾಲಲ್ಲಿ ನಿಂತಿರ್ತಾರೆ ಸಹಾಯ ಮಾಡಬೇಕು ಅಂತ. ಅಂಥವರಿಗೆ ನಾನು ಖಂಡಿತವಾಗ್ಲೂ ಸಹಾಯ ಮಾಡಲೇಬೇಕು. ನನ್ನ ಹಿಂದೆನೇ ಬಂದಲ್ಲ, ಎಲ್ಲಿ ಮಾಯಾಕ್ ಹೋದ್ಲು? ನನ್ನ ಜೊತೆ ಬರೋದಕ್ಕೆ ಇಷ್ಟೊಂದು ಸಂಕೋಚನ. ಅಲ್ಲ, ನೋವಿನ ಪರಿಚಯ ಮಾಡಿಸ್ಬೇಕು ಅಂತ ಕರ್ಕೊಂಡು ಬಂದ್ರೆ ಇವಳು ಒಳ್ಳೆ ಸಹವಾಸ ಆಗೋಯ್ತಲ್ಲ. ಇಷ್ಟು ಚಿಕ್ಕ ಮನೆಯಲ್ಲಿ ಅವಳನ್ನ ಹುಡುಕಕ್ಕಾಗ್ತಿಲ್ಲ. ಏನ್ ಮಾಡಲಿ? ಫೋನ್ ಮಾಡಿ. ಆರ್ತಿ, ಅಲ್ಲ ಆರ್ತಿ, ನೀನು ಕಾಣ್ತಿಲ್ಲ ಅಂತ ಮನೆ ತುಂಬ ಹುಡುಕ್ತಾ ಇದ್ದೀನಿ. ನೀನು ನೋಡಿದ್ರೆ ಇಲ್ಲಿ ನಿಂತಿದ್ಯಾ? ಯಾಕೆ? ಅದು ಒಳಗಡೆ ಶೆಕೆ ಇತ್ತಲ್ವಾ, ಅದಕ್ಕೆ ಸ್ವಲ್ಪ ಆಚೆ ಬಂದು ನಿಂತ್ಕೊಂಡೆ. ಅದಕ್ಕೆ ಯಾರಾದರೂ ಈ ಕತ್ತಲದ ಥರದ ಜಾಗದಲ್ಲಿ ಬಂದು ನಿಂತ್ಕೋತಾರೆ? ನೋಡಿದವ್ರು ಏನು? ಅಲ್ಲ, ಇಲ್ಲಿ ನನಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರು ಪರಿಚಯ ಇದ್ದಾರೆ ಹೇಳಿ? ಅಯ್ಯೋ, ನಿನ್ನ ಹುಡುಕಾಟದಲ್ಲಿ ನಾನು ಹೇಳೋಕ್ಕೆ ಬಂದಿರೋ ವಿಷಯನೇ ಮರೆತುಬಿಟ್ಟೆ. ನಿನಗೋಸ್ಕರ ನೋವು ಕಾಯ್ತಿದ್ದಾಳೆ. ನಿನಗೆ ಅವಳನ್ನು ಪರಿಚಯ ಮಾಡಿಸ್ಕೊಡ್ಬೇಕು. ಬಾ. ಅಲ್ಲ, ಈಗ ಅವಳ ಪರಿಚಯ ಮಾಡ್ಕೊಳ್ಳೋ ಅವಶ್ಯಕತೆ ಏನಿದೆ ಹೇಳಿ? ಯಾಕಾರ್ತಿ ಹೀಗೆ ಹೇಳ್ತಿದ್ಯಾ? ಅವಳು ನನ್ನ ಅದೃಷ್ಟ ದೇವತೆ. ಅವಳು ಸಿಕ್ಕಾಗೆಲ್ಲ ನೀನು ನನ್ನ ಕಣ್ಣಿಗೆ ಬಿದ್ದಿದ್ಯಾ. ನಿಜ ಹೇಳಬೇಕು ಅಂತಂದ್ರೆ, ಮತ್ತೆ ನೀನು ಭೇಟಿಯಾಗಿದ್ದು ಕೂಡ ಅವಳನ್ನ ಭೇಟಿ ಮಾಡಿದ್ಮೇಲೆ ಅಂತ ನನ್ನ ಅದೃಷ್ಟ ದೇವತೆಯನ್ನು ನಿನಗೂ ಪರಿಚಯ ಮಾಡಿಸ್ದೆ. ಇನ್ಯಾರಿಗೂ ಪರಿಚಯ ಮಾಡಿಸ್ದೆ? ಹಾಗಲ್ಲ, ಪರಿಚಯ ಮಾಡ್ಕೊಡೋದು ಬೇಡ ಅಂತ ಹೇಳ್ತಿಲ್ಲ. ಪರಿಚಯ ಮಾಡ್ಕೊಳ್ಳೋ ಸಂದರ್ಭ ಇದಲ್ಲ.
ಅಂದರೆ ಜನ ಸ್ವಲ್ಪ ಕಡಿಮೆ ಆಗಲಿ, ಆಮೇಲೆ ಪರಿಚಯ ಮಾಡಿಕೊಡಿ ಅಂತ ಹೇಳಿದೆ. ಆದರೂ ಕೇಕ್ ಕಟ್ ಮಾಡ್ಸೋಕ್ಕೆ ಮುಂಚೆ ಪರಿಚಯ ಮಾಡಿಸ್ಬೇಕು ಅಂತ ನನಗನ್ನಿಸ್ತಿದೆ. ಸರಿ ಬಿಡು, ನಿನಗಿಷ್ಟ ಇಲ್ಲ ಅಂದ್ರೆ ಬಿಡು. ಜನ ಎಲ್ಲ ಕಡಿಮೆ ಆದಮೇಲೆ ಪರಿಚಯ ಮಾಡಿಸ್ತೀನಿ. ಆಗ ಮನಸ್ಸು ಬಿಚ್ಚಿ ಮಾತಾಡ್ಬೋದು. ಆರ್ತಿ, ಈಗ ಕೇಕ್ ಕಟ್ ಮಾಡೋ ಟೈಮ್ ಆಯಿತು, ಬಾ ಅಲ್ಲಿಗೆ ಹೋಗೋಣ. ಬೇಡ, ಅಂದರೆ ನೀವು ಹೋಗಿ, ನಾನು ಇಲ್ಲಿಂದನೇ ನೋಡ್ತೀನಿ. ಕೇಕ್ ಕಟ್ ಮಾಡ್ಸೋಕ್ಕೆ ನೀವಿದು ಸಾಕು. ಯಾಕೆ ಆರ್ತಿ, ಯಾಕೆ ಇವತ್ತು ಒಂಥರ ನಡ್ಕೋತಾ ಇದೆಯಾ? ಅಲ್ಲ, ಒಳಗೆ ಬಾ ಅಂದ್ರೂ ಬರ್ತಿಲ್ಲ, ನವಮಿನ ಪರಿಚಯ ಮಾಡಿಸ್ತೀನಿ ಅಂದ್ರೂ ಬರ್ತಿಲ್ಲ. ಆರ್ತಿ, ನಿನಗೆ ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ವಾ? ಇಲ್ಲ, ಹಾಗಲ್ಲ. ಅಂದರೆ ನಿಮ್ಮ ಕುಟುಂಬದವ್ರ ಮಧ್ಯೆ ನಾನು ಯಾಕೆ ಅಂತ. ಅದು ಅಲ್ಲದೆ ಶುಭ ಸಂದರ್ಭದಲ್ಲಿ ನಾನಿರೋದು ಸರಿಯಲ್ಲ. ಆರ್ತಿ, ಹೀಗೆಲ್ಲ ಹೇಳ್ಬೇಡ. ಹೀಗೆಲ್ಲ ಹೇಳುವಂಥದ್ದು ನಿನಗೆ ಏನಾಗಿದೆ? ನನಗೆ ನವಮಿ ಹೇಗೆ ಅದೃಷ್ಟ ದೇವತೆನೋ ನೀನು ಕೂಡ ಹಾಗೆ. ಸುಮಂಗಲಿ ಆಗಿರೋ ನೀನು ನನ್ನ ಮೊಮ್ಮಗಳಿಗೆ ಆಶೀರ್ವಾದ ಮಾಡಿದ್ರೆ ಒಳ್ಳೇದಾಗಲ್ಲ? ಯಾಕಾರ್ತಿ ಹೇಳ್ತಿದ್ಯಾ? ನಾನೇನಾದರೂ ತಪ್ಪು ಮಾತಾಡ್ದ? ಇಲ್ಲಿವರೆಗೂ ಬಂದು ನನ್ನ ಮೊಮ್ಮಗಳಿಗೆ ಒಳ್ಳೇದಾಗಲಿ ಅಂತ ಹರಸು ಅಂತ ಹೇಳಿದ್ದು ತಪ್ಪ? ಅದು ನನಗೆ ತುಂಬ ಜನರನ್ನು ನೋಡಿದ್ರೆ ಮುಜುಗರ ಅನಿಸುತ್ತೆ. ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಮುಜುಗರ? ಈಗ ಗೊತ್ತಾಯ್ತು ಯಾಕೆ ನಿನ್ನ ಗಂಡ ನಿನ್ನ ಜೊತೆ ಬರೋದಿಲ್ಲ ಅಂತ. ನೀನು ಹೋದ ಜಾಗದಲ್ಲೆಲ್ಲ ಮುಜುಗರವಾಗಿ ನಿಂತ್ಕೊಂಡ್ಬಿಡ್ತೀಯ. ಹೀಗೆ ಪಾಪ ಅವನು ಏನು ಮಾಡ್ತಾನೆ? ಅದಕ್ಕೆ ನಿನ್ನನ್ನು ಅವನು ಎಲ್ಲೂ ಕರ್ಕೊಂಡು ಹೋಗಲ್ಲ, ನೀನಿದ್ದ ಜಾಗಕ್ಕೆ ಅವನು ಬರೋದಿಲ್ಲ. ನಾನು ಸರಿ ಹೇಳ್ತೀನಿ ನೋಡು. 4 ಜನರ ಜೊತೆ ಬೆರೆತರೆ ನಮ್ಮ ಖುಷಿ ಜಾಸ್ತಿ ಆಗೋದು, ಹೊಸ ಹೊಸ ಪರಿಚಯ ಆಗೋದು. ಹೀಗಿದ್ರೆ ಈ ಕತ್ತಲಿಂದ ಹೊರಗಡೆ ಬಾ, ಪ್ರಪಂಚದ ತುಂಬ ಹರಡಿರೋ ಬೆಳಕನ್ನು ನೋಡು. ಈ ಪ್ರಪಂಚ ಎಷ್ಟೊಂದು ಸುಂದರವಾಗಿದೆ ಅಂತ ಆಗ ನಿನಗೆ ಗೊತ್ತಾಗುತ್ತೆ. ನಾನು ಜಾಸ್ತಿ ಮಾತಾಡ್ಬಿಟ್ಟೆ. ಈಗ ಮಾತು ಸಾಕು, ಕೇಕ್ ಕಟ್ ಮಾಡೋಣ. ಭಾರತಿ, ಸ್ವಂತ ಮಗಳನ್ನ ಬಿಟ್ಟು ಅವಳ ಹತ್ರ ಏನು ಮಾತಾಡ್ತಿದ್ದಾರೆ? ನನ್ನ ಮುಂದೆನೇ ಮಾತಾಡ್ಬೋದಿತ್ತು ತಾನೆ. ಬಂದಾಗಿಂದ ನೋಡ್ತಾ ಇದ್ದೀನಿ, ಅವಳ ಕಡೆನೇ ಗಮನ ಕೊಡ್ತಿದ್ದಾರೆ. ಮಾತಾಡಿದ್ರೆ ಸಾಕು ಅದೃಷ್ಟ ದೇವತೆ ಅಂತ ಬೇರೆ ಹೇಳ್ತಿದ್ದಾರೆ. ಅದೇನು ಅದೃಷ್ಟ ಇದೆಯೋ ಗೊತ್ತಿಲ್ಲ. ನಾನಿಲ್ಲಿದ್ದು ಇಲ್ದಂಗೆ ಮಾಡಿಬಿಟ್ಲು.